ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ಬುದ್ಧ ಪೂರ್ಣಿಮೆ ಮಹೋತ್ಸವದ ಬುದ್ಧ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರದ ಆಚರಣೆ ಮಾಡಲಾಯಿತು. ಬುದ್ಧ ಪೂರ್ಣಿಮೆ ಜಯಂತಿ ಮಹೋತ್ಸವ ನಿಯಮಿತ ವಿವಿಧ ಮನರಂಜನೆಗಳು ಹಾಗೂ ಸ್ಪರ್ಧೆಗಳು ಹಮ್ಮಿಕೊಳ್ಳಲಾಯಿತು. ವಿಜೇತರಿಗೆ ಮತ್ತು ಸಾಧನೆಗೈದ ಸಾಧಕರಿಗೆ ವೇದಿಕೆಯ ಮೇಲೆ ಸತ್ಕಾರ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪೂಜ್ಯ ಬಾಂತೇಜಿ ಬದಂತ ಪ್ರಜ್ಞಾ ಮಹಾದೋರೋ ತಕ್ಷಶಿಲಾ ಮಹಾಬುದ್ಧ ವಿಹಾರ್ ತೆರದಾಳ್ ಹಾಗೂ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಆಗಮಿಸಿದ್ರು. ನಂತರ ಅವರಿಗೆ ಬುದ್ಧ ಪೂರ್ಣಿಮೆ ಜಯಂತಿ ಮಹೋತ್ಸವದ ಸದಸ್ಯರಿಂದ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾವಸಾಬ್ ದೇವ್ರಮನಿ, ಮಾರುತಿ ಮಾಳಗೆ, ರವಿ ಗೋಟೆ, ಯಶವಂತ್ ಮಾಳಗೆ, ಕಲ್ಮೇಶ, ಮನೋಹರ್ ಬಾಳನಾಯಕ್, ಚಿದನನ್ ಹೊನ್ನ, ನಂದತಾಯಿ ಹಿರೇಮನಿ, ಬೀಬತಾಯಿ, ಅಶೋಕ್ ಚಿತ್ತಳೆ, ಪ್ರಕಾಶ್ ದೇವ್ರಮನಿ, ಸಂಪತ್ ಕುಮಾರ್ ಮಾಳಗೆ, ಅನ್ನಪ್ಪ ಸಾವಿತ್ರಿ ಗೋಳು, ನಾಗರಾಜ್ ದೇವ್ರಮನಿ, ಸಾಗರ್, ಮಂಜುಳಾ ಮಾಳಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಜಯಂತಿ ಮಾಡಿ ತದನಂತರ ನಾವೆಲ್ಲರೂ ಬಾಬಾ ಸಾಹೇಬ್ನ ನೇಮಗಳು ಬುದ್ಧನ ಮಾರ್ಗಕ್ಕೆ ನಡಿಬೇಕು ಅಂತ ಹೇಳಿ ನಾವು ಬುದ್ಧರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡಿವಿ. ಅದೇ ಪ್ರಕಾರ ನಮ್ಗೆ ನಮ್ಮ ಜಿಲ್ಲಾಧ್ಯಕ್ಷರಂತ ಗಡಿನಾಯಕ್ ಸರ್ ಅವರು ಬುದ್ಧರ ಮೂರ್ತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ವರ್ಷ ನಮ್ಮವರೇ ಆದಂತ ಮಾಳ್ಗೆ, ಆಸ್ಟ್ರೇಲಿಯಾ ನಿವಾಸಿ ಮಾಳ್ಗೆ ಅವರು ನಮ್ಮ ಸಹೋದರ ಬಾಬಾ ಸಾಹೇಬ್ರ ಕಂಚಿನ ಮೂರ್ತಿಯನ್ನು ಸಹ ಕೊಟ್ಟರು. ಕಡೆ ವರ್ಷ ಇದೇ ಪ್ರಕಾರ ನಮ್ಮ ಕಾರ್ಯಕ್ರಮಗಳ ನಡೀತಾನೆ ಇದ್ದಾವೆ. ನಾವೇನು ಅಂಬೇಡ್ಕರ್ ಜಯಂತಿ ಮಾಡಿ ಸುಮ್ಮನೆ ಇರಲ್ಲ. ತಿಂಗಳಿಗೆ ಎರಡು ತಿಂಗಳಿಗೆ ಒಂದೊಂದಾಗಿ ಕಾರ್ಯಕ್ರಮ ಇರ್ತವೆ. ನಮ್ಮ ಸಮುದಾಯದೊಳಗೆ ಒಳ್ಳೆ ಸಾಧನೆ ಮಾಡಿದಂತ ಮಕ್ಕಳಿಗೆ ನೋಡಿ ನಾವು ಸುಮಾರು ಒಂದು 70-80 ಮಕ್ಕಳಿಗೆ ಇಲ್ಲಿ ಸತ್ಕಾರ ಇದೆ. ಅದರಿಂದ ನನ್ನ ಒಂದು ಪ್ರಾಸ್ತಾವಿಕ ನುಡಿ ಈಗ ತೆಗೆಳ್ತೀವಿ. ಯಾಕಂದ್ರೆ ದುಡ್ಡಿಲ್ಲ, ಆದ್ರೆ ಯಾರಾದ್ರೂ ಉತ್ತಮ ದೇಶ ನಿರ್ಮಾಣ ಮಾಡೋರಾಗ್ತಾರೆ ಅಂದ್ರೆ ಅದೇ ಆರ್ಟ್ ಸ್ಟೂಡೆಂಟ್ಸು. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರೆ ಅದಕ್ಕೆ ನಮ್ಮ ಮಾದರಿ ಆಗ್ತಾರೆ. ಆ ಕೆಲಸ ನಾವು ಮಾಡೋದು ಬಹಳ ಮುಖ್ಯ. ಇತಿಹಾಸ ಓದೋದು ಬಹಳ ಮುಖ್ಯ. ನಮಗೆ ಗೊತ್ತಿದೆ ಬಾಬಾ ಸಾಹೇಬ್ರು ಹೇಳಿದ ಇತಿಹಾಸ ತಿಳಿದಿರೋ ಇತಿಹಾಸ ಸೃಷ್ಟಿಸಲಾರದು. ಇತಿಹಾಸ ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ತಳಮಟ್ಟದ ಇತಿಹಾಸ, ಪ್ರತಿರೋಧದ ಇತಿಹಾಸನ ಬೆಳೆಸಕ್ಕೆ ತರೋದು ಬಹಳ ಮುಖ್ಯ. ಇವತ್ತು ನಾನು ಒಬ್ಬ ಬುದ್ಧ ಅಂಬೇಡ್ಕರ್ ಅನುಯಾಯಿ ಆಗಿ ಮತ್ತೆ ನಿಮ್ಮೆಲ್ಲರ ಜೊತೆ ಒಬ್ಬ ಸಮಾನತಾವಾದಿಯಾಗಿ ಇವತ್ತು ನಿಮ್ ಜೊತೆ ವೇದಿಕೆ ಹಂಚ್ಕೊಳ್ಳೋಕೆ ನಮ್ಗೆ ಬಹಳ ಸಂತೋಷ ಆಗಿದೆ. ನಾವೆಷ್ಟೋ ಸರಿ ಇಲ್ಲಿ ಬಸವಣ್ಣವ್ರ ಸ್ಟ್ಯಾಚ್ಯೂಗಳು ನೋಡ್ತೀವಿ. ಬಸವಣ್ಣವ್ರು ಒಬ್ಬಂಟಿಯಾಗಿ ಒಂದು ಸ್ಟ್ಯಾಚ್ಯೂ ಇಟ್ಟರೆ ಅದು ಒಂದು ಸಮುದಾಯದ ಅಸ್ಮಿತೆ ಆಗಬಹುದು. ಆದ್ರೆ ಬುದ್ಧ, ಬಸವ, ಅಂಬೇಡ್ಕರ್ 3 ಜನನ್ನು ಕರ್ಕೊಂಡು ಹೋದರೆ ಅದು ಒಂದು ಪ್ರತಿರೋಧದ ಪರಿವರ್ತನೆ ಸಿದ್ಧಾಂತ ಆಗುತ್ತೆ. ಆ ಸಿದ್ಧಾಂತ ನಮಗೆ ಬೇಕಿದೆ ಒಂದು ಉತ್ತಮ ಕರ್ನಾಟಕಕ್ಕೆ, ಒಂದು ಸಂವಿಧಾನದ ಕರ್ನಾಟಕಕ್ಕೆ, ಒಂದು ಸಮ ಸಮಾಜದ ಕರ್ನಾಟಕಕ್ಕೆ ಅದೇ ನಮಗೆ ಅಗತ್ಯ ಇದೆ. ನಾವೆಲ್ಲರೂ ಜೊತೆಗೆ ಸೇರಿ ನಮ್ಮ ಚಿಕ್ಕೋಡಿ, ನಮ್ಮ ಬೆಳಗಾವಿಯ ಏಳಿಗೆ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಹೋಗೋಣ. ನಾನು ಇವಾಗ ಸಂಕೇಶ್ವರ, ಹುಕ್ಕೇರಿ, ನಿಪ್ಪಾಣಿ ಮತ್ತೆ ಯಮಕನ್ನಮಡಿಗೆ ಹೋಗಿ ಅಲ್ಲೂ ಕೂಡ ಸಮಾನತೆಯ ಸಭೆಗಳು ಮಾಡ್ತಾ ಹೋಗ್ತಾ ಇದೀವಿ. ಜೊತೆಗೆ ಸೇರಿ ಮುಂದೇನು ನಮ್ಗೆ ಹೇಗೆ ಬಾಬಾ ಸಾಹೇಬ್ ಸಸಿ ನೆಟ್ಟು ನಾವೆಲ್ಲ ಫಲ ಪಡ್ತಿದೀವೋ ಹಾಗೆ ನಾವು ಸಸಿ ನೆಟ್ಟು ನಮ್ಮ ಮುಂದೆ ಪೀಳಿಗೆಗೆ ಒಂದು ಉತ್ತಮ ಸಮಾಜ, ನಮಗಾಗಿರೋ ಕಷ್ಟಗಳು ಅವ್ರಿಗೆ ಆಗದೆ ಇರಲಿ ಅಂತ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅದು ಬಾಬಾ ಸಾಹೇಬ್ರು ಕೂಡ ನಿಜವಾಗ್ಲೂ ಕೃತಜ್ಞತೆಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಾತು ಮುಗಿಸಿ ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೀನಿ. 100 ನೋಡಿ 100 ಕೇಳಿ ಏನು ಫಲ, ಆಸೆ ಬಿಡುದು ರೋಷ ಪರಿಯರು, ಮಜ್ಜನಿಕೆದ್ದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಬಂಧರ ನೋಡಿ ನಗುವ ಕೂಡಲ ಸಂಗಮ ದೇವ. ಎಲ್ಲರಿಗೂ ಇವತ್ತು ಬುದ್ಧ ಜಯಂತಿಯ ಕಾರ್ಯಕ್ರಮದಲ್ಲಿ ನಮಗೆ ಕರೆಸಿದ್ದೆ, ಹೃದಯಪೂರ್ವಕವಾಗಿ ಆಚರಿಸಿದ್ದೇನೆ ಮತ್ತು ದೂರದಿಂದ ಬಂದಂತ ಎಲ್ಲಾ ಗಣ್ಯಮಾನ್ಯರಿಗೆ ಸಹ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೇನೆ. ಬಂಧುಗಳೇ, ಇವತ್ತಿನ ದಿನ ಬಹಳ ಮಹತ್ವಪೂರ್ಣವಾದಂತಹ ದಿನ, ನಮಗೆ ಇತಿಹಾಸದ ದಿನ. ಎಷ್ಟೇ ಮಹಾಪುರುಷರು ಬಂದು ಹೋಗಿದ್ದಾರೆ ಭಾರತದಲ್ಲಿ, ಆದರೆ ಭಾರತದಲ್ಲಿ ಒಬ್ಬರೇ ಒಬ್ಬ ಮಹಾಪುರುಷರು ಗೌತಮ ಬುದ್ಧರು ಬಂದಿದ್ದಾರೆ. ಅವರು ಮಾಡಿದಂತ ಮಹಾಪರಿತ್ಯಾಗ ಇವತ್ತಿನ ದಿನ ಭಗವಾನ್ ಬುದ್ಧರು ಜನ್ಮ ಕೊಟ್ಟಂತ ದಿನ, ಜನ್ಮ ಆದಂತ ದಿನ ಮತ್ತು ಬುದ್ಧತ್ವ ಪ್ರಾಪ್ತಿಯನ್ನ ಪಡ್ಕೊಂಡಂತ ದಿನ ಮತ್ತು ಮಹಾಪರಿನಿರ್ವಾಣವನ್ನ ಹೊಂದಂತ ದಿನ ಇವತ್ತಿನ ದಿನ. ಇತಿಹಾಸವನ್ನ ನೋಡಿದಾಗ ಇವರೇ ಒಬ್ಬ ಮಹಾಪುರುಷರು ಒಂದೇ ದಿನದಲ್ಲಿ ಎಲ್ಲವನ್ನ ಮಹಾಪರಿತ್ಯಾಗ ಮಾಡಿ ಸಮಾಜಕ್ಕೋಸ್ಕರ, ಈ ವಿಶ್ವಕ್ಕೋಸ್ಕರ ಮಹಾಪರಿನಿರ್ವಾಣವನ್ನ ಹೊಂದ್ತಾರೆ. ಇದು ನಮ್ಮ ಪೂರ್ವಜರು ಬಂದಂತ ಚೈನ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ.
ನಾವ್ಯಾರೂ ದಲಿತರಾಗಿದ್ದಿಲ್ಲ. ನಾವೆಲ್ಲರೂ ಬೌದ್ಧರು, ರಾಜ್ಯರ ಮಕ್ಕಳು, ನಾಗವಂಶೀಯರು. ನಮ್ಮದೇ ಆದಂತ ಇತಿಹಾಸ ಇದೆ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗೆ ಇತಿಹಾಸವನ್ನು ಅರ್ಥ ಮಾಡಿಕೊಂಡ್ರು. ಭಗವಾನ್ ಬುದ್ಧರಿಗೆ ಶರಣು ಹೋದ್ರು. ಭಗವಾನ್ ಬುದ್ಧರು ಬಹಳ ಸಿಂಪಲ್ ಆಗಿ ಬೌದ್ಧ ಧರ್ಮವನ್ನ ಬೋಧಿಸ್ತಾರೆ. ಬಹಳ ಸಿಂಪಲ್ ಆಗಿ. ನೀವು ಧಮ್ಮಪದ ಗಾತ್ರದಲ್ಲಿ ಹೇಳಿದಿರಿ, ಸಪ್ಪ ಪಾಪ ಸಾಕರಣ, ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬೇಡ, ಕುಸಲಸ್ಸ ಉಪಸಂಪದ, ಒಳ್ಳೆಯ ಕೆಲಸಗಳನ್ನೇ ಮಾಡು, ಸಚಿತ್ತ ಪರಿಯೋದಪನ, ಯಾವುದೇ ಕೆಟ್ಟ ಕೆಲಸ ಮಾಡಬೇಡ, ಒಳ್ಳೆಯ ಕೆಲಸ ಮಾಡು. ಇದನ್ನೆಲ್ಲನೂ ಅಳವಡಿಸಿಕೊಂಡಂತ ಏನಪ್ಪಾ ಅಂತಂದ್ರೆ ಮನಸ್ಸು, ಅಲ್ಲಿನಿಂದಲೇ ಉತ್ಪತ್ತಿ ಆಗ್ತದ್ರಿ ಇದು ಎಲ್ಲ ಭಾವಗಳು. ಸಚಿತ್ತ ಪರಿಯೋ, ಚಿತ್ತ ಏಕಾಗ್ರತೆಯನ್ನ ಪಡೆದುಕೊಳ್ಳು, ಸ್ವಚ್ಛವಾಗಿಟ್ಟುಕೊಳ್ಳು. ಇದೇ ಬುದ್ಧರ ಶಾಸನ ಆಗಿದ್ರಿ, ಇದೇ ಬುದ್ಧರ ಬೋಧನೆ. ಬುದ್ಧ ಎಲ್ಲಿ ಧರ್ಮವನ್ನ ಬೋಧನೆ ಮಾಡಲಿಲ್ಲ, ಬುದ್ಧ ಥಾಟ್ಸ್, ವಿಚಾರಧಾರೆ. ಬುದ್ಧ ಧಮ್ಮ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದ್ರೆ, ಇದು ಮನುಷ್ಯರಲ್ಲಿ ಯಾವ ರೀತಿ ಬದುಕಬೇಕನ್ನೋ ಭಾವನೆಯನ್ನ ಕಲಿಸ್ತಕ್ಕಂಥದ್ದು ಬುದ್ಧ ಧಮ್ಮ ರೀ. ಸಮಾಜದಲ್ಲಿ ಏನು 5 ಶೀಲಗಳನ್ನ ನಾನು ಕೊಟ್ಟಿದ್ದೇನೆ. ಭಗವಾನ್ ಬುದ್ಧರ 5 ಶೀಲಗಳನ್ನು ಕೊಟ್ಟರು. ಇದು 5 ಶೀಲಗಳು ಯಾರು ಮುರಿತಾರೋ ಅವರು ಅಪರಾಧಿಗಳಾಗ್ತಾರೆ. ಹಿಂಸೆ ಮಾಡಬಾರ್ದು. ಹಿಂಸೆ ಯಾರಾದ್ರಿಗೆ ನೀವು ತೊಂದರೆಗಳನ್ನು ಕೊಟ್ರಿ, ಜಗಳ ಮಾಡಿದ್ರಿ, ಹೊಡೆದಾಡಿದ್ರಿ ಅಂತಂದ್ರೆ ಹಿಂಸೆ ಆಗ್ತದೆ. ಹಿಂಸೆ ಆಯ್ತು ಅಂತಂದ್ರೆ ಕೇಸ್ ಆಗ್ತದೆ. ಕೇಸ್ ಆದ್ರೆ ಅಂತ ನೀವು ಅಪರಾಧಿಗಳಾಗ್ತೀರಿ, ಹಿಡ್ಕೊಂಡು ಜೈಲಿಗೆ ಹೋಗ್ತಾರೆ. ಕಳ್ಳತನ ಮಾಡಬಾರ್ದು. ಇದು ಬೇರೆಯವರ ಆಸ್ತಿಯನ್ನ ಯಾರಾದ್ರೂ ವಸ್ತುಗಳನ್ನು ತೆಗೆದುಕೊಂಡ್ರೆ ಅದು ಕಳ್ಳತನ ಆಗ್ತದೆ, ಅದಕ್ಕೂ ಕೇಸ್ ಆಗ್ತದೆ, ನೀವು ಅಪರಾಧಿಗಳಾಗ್ತೀರಿ. ವ್ಯಭಿಚಾರ ಮಾಡಬಾರ್ದು. ಯಾರು ವ್ಯಭಿಚಾರ ಮಾಡ್ತಾರೋ ಅದನ್ನು ಸಹ ಅಪರಾಧ. ಇದನ್ನು ಸಹ ಅಪರಾಧ ಪರಿಸ್ಥಿತಿಯಲ್ಲಿ ಬರ್ತದೆ. ಮತ್ತು ಸುಳ್ಳನ್ನ ಹೇಳ್ಬಾರ್ದು. ಯಾರಿಗಾದ್ರೂ ನೀವು ಸುಳ್ಳು ಹೇಳಿ ನಾನು ನೌಕರಿ ಕೊಡಿಸ್ತೀನಿ, ನಾನು ನಿಮಗೆ ಮನೆ ಕೊಡಿಸ್ತೀನಿ, ಜಾಗ ಕೊಡಿಸ್ತೀನಿ ಅಂತ ಸುಳ್ಳು ಹೇಳಿ ಯಾರಾದ್ರೂ ಫ್ರಾಡ್ ಮಾಡ್ತಾರೋ ಅವರಿಗೂ ಸಹ ಕೇಸ್ ಮಾಡಿ ಒಳಗಡೆ ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಯಾವುದೇ ಮತ್ತು ಬರ್ತಕ್ಕಂಥ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಯಾರಾದರೂ ಸಹ ಮತ್ತು ಬರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಿದ್ರು ಅಂತಂದ್ರೆ ಇವು 5 ಶೀಲಗಳು ನಾವು ಬಹಳ